9, 8, 7, 6, 5, 4, 3, 2, 1. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈಗ ರಿಟರ್ನ್ ನೋಡ್ತಾ ಇದ್ದೀನಿ ಬೆಂಗಳೂರು ಕಡೆಗೆ. ಹಾಗೆ ಹೋಗ್ತಾ ಇಲ್ಲೊಂದು ಸಣ್ಣ ಸನ್ಸೆಟ್ ವ್ಯೂ ಪಾಯಿಂಟ್ ಒಂದಿದೆ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ನಿನ್ನೆ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಹೇಳಿದ್ದೆ ನಾನು ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮಗೆ ಒಂದು 6 ಕಿಲೋಮೀಟರ್ಸ್ ಏನೋ ಸಿಗುತ್ತೆ ಅಷ್ಟೇ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಹೋದರೆ ಪೀಸ್ಫುಲ್ ಆಗಿರುತ್ತೆ. ಹೋದರೆ ಒಂದು 1 ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರ ಅಂದರೆ ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಆಗಿಬಿಡುತ್ತೆ ಅಂಥ ಪ್ಲೇಸ್ ಅದು. ಸೊ ನಾನು ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಸನ್ಸೆಟ್ನ ನೋಡಿ ಎಂಜಾಯ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿನ್ನೆ ಇದೇ ರೋಡಲ್ಲಿ ಸ್ಟ್ರೈಟ್ ಬಂದಿದ್ದು. ಇಲ್ಲಿ ನಾನು ಈಗ ರೈಟ್ ತೊಗೊಳ್ಬೇಕು ಚಂದ್ರ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಆ ಕಡೆಯಿಂದನೇ ಹೋಗಬೇಕು. ಇಲ್ಲಿ ಒಂದು ಕಾಲೇಜ್ ಸಿಗುತ್ತೆ. ಆ ಕಾಲೇಜ್ ಕಡೆಯಿಂದ ಹೋಗಿ ಒಂದು ರೈಲ್ವೆ ಅಂಡರ್ ಪಾಸ್ ಸಿಗುತ್ತೆ. ಅದು ಬಿಟ್ಟು ಸ್ಟ್ರೈಟಾಗಿ ಹೋದರೆ 3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ನಾವು ಅಲ್ಲಿ ರೀಚ್ ಆಗ್ಬೋದು. ಸಖತ್ತಾಗಿದೆ ಮಾತ್ರ ಪ್ಲೇಸ್. ಏನಂದರೆ ಈ ಊರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತಂದರೆ ಸಖತ್ತಾಗಿರುತ್ತೆ. ಫುಲ್ಲು ಗ್ರೀನರಿ. ಈ ಮೇ, ಜೂನ್, ಜುಲೈ ಈ ಥರ ಫುಲ್ ಮಳೆ ಬರ್ತಿದ್ರೆ ಹಸಿರಾಗಿರುತ್ತೆ ಊರು ಮಾತ್ರ. ಮತ್ತು ಒಳಗಳು ಎಲ್ಲ ಫುಲ್ಲು ತೋಟ ಗೀಟ ಮಾಡಿಕೊಂಡು ಈ ಕಡೆ ಎಲ್ಲ ನಿಮಗೆ ಸ್ವಲ್ಪ ಅಡಿಕೆ ತೋಟ ಜಾಸ್ತಿ ಸಿಗುತ್ತೆ. ಏನಂತಾನೆ ಗೊತ್ತಿಲ್ಲ, ತುಂಬ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಒಂಥರ ಮಂಗಳೂರು, ಚಿಕ್ಕಮಗಳೂರು ಆ ಕಡೆ ಫೀಲೇ ಕೊಡುತ್ತೆ ನಮಗೆ. ಮತ್ತು ಇದೇ ಬಂದ್ಬಿಟ್ಟು ಕನ್ಸಂದ್ರ ಇದು. ಇದು ಬಿಟ್ಟು ಹಾಗೆ ಸ್ಟ್ರೈಟ್ ಹೋದರೆ ನಾವೇನೇ ಒಂದು ಗ್ರಾಸರೀಸ್ ತೊಗೊಬೇಕು ಅಂತಂದ್ರೂ ನಾವು ಈ ಊರಿಗೆ ಬರಬೇಕಾಗುತ್ತೆ. ಸೊ ಈ ಊರು ಬಿಟ್ಟರೆ ನಮಗೆ ನೆಕ್ಸ್ಟು ತ್ಯಾಮಗೊಂಡ್ಲು ಅಂತಿದೆ. ಸೊ ಅಲ್ಲಿಗೆ ಹೋಗ್ಬೇಕು. ತ್ಯಾಮಗೊಂಡ್ಲು ಬಂದ್ಬಿಟ್ಟು ಸ್ವಲ್ಪ ದೂರ ಇದೆ. ಇದು ನಮಗೆ ಹತ್ರ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತೊಗೊಳ್ಬೇಕು ಅಂತಂದರೆ ಇದೆ ಈ ಊರೇ ಬೆಸ್ಟ್ ನಮಗೆ. ಆಮೇಲೆ ನಮಗೆ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದೆ ನೋಡಿ, ಇದು ಬಂದು ಶಿವಕುಮಾರ ಸ್ವಾಮಿ ಕಾಲೇಜ್ ಆಫ್ ಇಂಜಿನಿಯರಿಂಗು ಚೆನ್ನಿಂಗಪ್ಪ ಅಂತ ಒಂದು ಚೇರ್ಮನ್ ಅವರು ನಡೆಸ್ತಾ ಇರೋದು ಕಾಲೇಜು. ಸಖತ್ತಾಗಿದೆ. ಇಲ್ಲೇ ನಮ್ಮ ವೈಫ್ ಕೂಡ MBA ಸ್ಟಡೀಸ್ ಇಲ್ಲೇ ಮಾಡ್ಕೊಂಡಿರೋದು. ಮತ್ತು ಇದೇ ರೋಡಲ್ಲಿ ಕಂಟಿನ್ಯೂಷನ್ ಆಗಿ ಹೋದರೆ ನಮಗೆ ಒಂದು ವೈನಾಕ್ನಲ್ಲಿ ಅಂತ ಒಂದು ರೈಲ್ವೆ ಸ್ಟೇಷನ್ ಸಿಗುತ್ತೆ. ಆ ಪ್ಲೇಸ್ ಕೂಡ ಒಂಥರ ನನಗೆ ಮೆಮೊರಬಲ್, ತುಂಬ ಮೆಮೊರೀಸ್ ಇದೆ ನಮಗೆಲ್ಲ. ಕಾಲೇಜ್ ಟೈಮಲ್ಲಿ ಬಂದು ಡ್ರಾಪ್ ಮಾಡಿ ಹೋಗ್ತಿದ್ದಿದ್ದು ಚಿಕ್ಕ ಚಿಕ್ಕ ನೆನಪುಗಳು.
ಸಿಗ್ತಿದೆಯಲ್ಲ, ಇದೆ ಚಿಕ್ಕನಹಳ್ಳಿ ಅಂತ ಊರು ಇದೆ. ಊರಲ್ಲಿ ನಮಗೆ ಬೆಟ್ಟ ಸಿಗೋದು ಸನ್ಸೆಟ್ ವ್ಯೂ ಪಾಯಿಂಟು. ಇದೇ ರೋಡಲ್ಲಿ 500 ಮೀಟರ್ಸ್ ಮುಂದೆ ಹೋದರೆ ನಮಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ. ಆ ಗೌರ್ಮೆಂಟ್ ಸ್ಕೂಲ್ ಪಕ್ಕ ಅದೇ ಕಾಂಪೌಂಡ್ ಪಕ್ಕನೇ ಹೋದರೆ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋ ಜಾಗ ನೋಡಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಗೌರ್ಮೆಂಟ್ ಸ್ಕೂಲ್. ಅದೇ ಕಾಂಪೌಂಡ್ ಪಕ್ಕದಲ್ಲೇ ನಾವು ಹೋಗಿದ್ದೀವಿ ಅಂತಂದರೆ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ದಾರಿ. ಮತ್ತು ಈ ದಾರಿ ಫುಲ್ಲೂ ಆಫ್ ರೋಡ್ ಆಗಿರುತ್ತೆ. ಅಡ್ವೆಂಚರ್ ಮಾಡೋಂಥವ್ರಿಗೆ ಸಖತ್ತಾಗಿರುತ್ತೆ, ಟ್ರ್ಯಾಕ್ ಮಾಡ್ಕೊಂಡು ಹೋಗೋರಿಗೆ ಸಖತ್ತಾಗಿರುತ್ತೆ. ಅಂದರೆ ಅಷ್ಟೇನು ಕಷ್ಟ ಇಲ್ಲ ಈ ಜಾಗ, ಏನು ಹಚ್ಚೋಕ್ಕಾಗಲ್ಲ ಆ ಥರ ಅಂಥದ್ದೇನಿಲ್ಲ. ಪ್ಲೈನಾಗಿದೆ, ಚೆನ್ನಾಗಿದೆ. ಮಳೆ ಬಂದಾಗ ಸ್ವಲ್ಪ ಹಿಲ್ ಸ್ಟಾರ್ಟಿಂಗಲ್ಲಿ ಒಂದು 2-3 ಟರ್ನಿಂಗ್ಸ್ ಇದೆ. ಟರ್ನಿಂಗ್ಸ್ ಹತ್ರ ಮಾತ್ರ ಸ್ವಲ್ಪ ನೋಡ್ಕೊಂಡು ಕಷ್ಟ, ಬಟ್ ಎಲ್ಲ ಫುಲ್ಲು ಈಸಿಯಾಗಿ. ಮತ್ತು ಇದು ಬಂದು ಗಾಡಿ ಹೋಗೋದಕ್ಕೆ ಚೆನ್ನಾಗಿದೆ. ಕಾರ್ ಹೋಗೋದಕ್ಕೆ ಇನ್ನೊಂದು ರೋಡ್ ಇದೆ ಬ್ಯಾಕ್ ಸೈಡಿಂದ. ನೀವು ಆ ಕಡೆಯಿಂದನೂ ಬರ್ಬೋದು. ಅದೊಂದು 5 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಮತ್ತು ಮುಂದೆ ಕಾಣಿಸ್ತಿರೋ ಒಂದು ವ್ಯೂ ನೋಡಿ, ಅದು ಸ್ಟ್ರೈಟ್ ರೋಡು ವೈಟಾಗಿ ಕಾಣಿಸ್ತಿದೆ. ಮುಂದೆ ಫುಲ್ ಹಿಲ್ಸು, ಸ್ಕೈ. ಈ ಕ್ಯಾಮ್ರಾಕಲ್ಲಿ ಯಾವ ಥರ ಕಾಣಿಸ್ತಿದೆಯೋ, ಬಟ್ ರಿಯಾಲಿಟಿಯಾಗಿ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನಾವು ವೈಫ್ ಗಾಡಿಯಲ್ಲಿ ಈ ಕಡೆಯಿಂದ ಹೋಗ್ಬಿಟ್ಟಿದ್ದೆ, ಆ ಕಡೆ ಲೆಫ್ಟ್ ಸೈಡಿಂದ. ಅದು ಸುಮ್ಮನೆ ಎಲ್ಲ ಹೋಗುತ್ತೆ ಬಟ್ ಇದೆ ಆ್ಯಕ್ಚುಯಲ್ ರೋಡು. ಮತ್ತು ನೋಡೋದಕ್ಕೆ ಗುಡ್ಡ ಚಿಕ್ಕದಾಗೆ ಕಾಣಿಸ್ತಿದೆ. ಮೇಲೆ ವೈಟ್ ವ್ಯೂ ಸೂರ್ಯ ಆಲ್ಮೋಸ್ಟ್ ಟೈಮ್ ಬಂದಿದೆ. ಕರೆಕ್ಟಾಗಿ ನನ್ನ ಮೇಲೆ ಹೋಗೋಷ್ಟೊತ್ತಿಗೆ ನನಗೆ ಸನ್ಸೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಜಸ್ಟ್ ಪಾಸ್ ಮಾಡಿ ನೋಡ್ತಾ ಇರಿ. ಅದು ಕರೆಂಟ್ದು ವಯರ್ ಹೋಗಿರೋದು, ಮತ್ತು ಸ್ಕೈ, ಸನ್, ಲೈಟಿಂಗ್ಸು, ಮೋಡ, ಮತ್ತು ಈ ಗ್ರೀನರಿ, ಕೆಳಗಡೆ ಮಣ್ಣು ರೆಡ್ಡಾಗಿ ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ. ಇಲ್ಲಿಂದ ಗುಡ್ಡಕ್ಕೆ ಸ್ಪೀಡ್ ಆಗುತ್ತೆ. ಏನಿಲ್ಲ, ಆರಾಮಾಗಿ ಸೆಕೆಂಡ್ ಗೇರ್ ಹಾಕ್ಕೊಂಡು ಕ್ಲಚ್ಚಲ್ಲಿ ಇಟ್ಕೊಂಡು ಥ್ರಾಟಲ್ ಕೊಟ್ಕೊಂಡು ಆರಾಮಾಗಿ ಹೊಂಟೋಗ್ಬೋದು ಮೇಲಕ್ಕೆ. ನಾನು ಎಲ್ಲಿದ್ದಿದ್ದೆ ಟರ್ನಿಂಗ್ಸ್, ಇಲ್ಲಿ ಒಂದು ಸ್ವಲ್ಪ ಮಳೆ ಬಂದಾಗ ಸ್ಕಿಡ್ ಆಗೋ ಚಾನ್ಸಸ್ ಇರ್ಬೋದು. ಇದೆಲ್ಲ ಆರಾಮಾಗಿ ಹೋಗ್ಬೋದು. ಇಲ್ಲಿ ಮುಂದೆ ಒಂದು ಓಪನ್ ಪ್ಲೇಸ್ ಇದೆ, ನಾನು ಯಾವ್ದಾರ ಫೋಟೋಸ್ ಆ ಕಡೆ ಚೆನ್ನಾಗಿರುತ್ತೆ. ನಾವು ಆ ಕಡೆ ಫ್ರೀಯಾಗಿರುತ್ತೆ. ಬೈಕ್ ಫೋಟೋಸ್ ತೆಗೆಯೋದಕ್ಕೆ ಸಖತ್ತಾಗಿರುತ್ತೆ ಇಲ್ಲಿ. ಇಲ್ಲಿಂದ ಸತ್ತು ವ್ಯೂ ಕಾಣಿಸ್ತಾರೆ. ಅದರ ಸಖತ್ ಕಷ್ಟದ ಕೆಲಸ ಇನ್ನೆಲ್ಲೂ ಇರಲ್ಲ. ಓ ಗಾಡ್, ಸೂಪರ್, ಸಖತ್ತಾಗಿ ಕಾಣಿಸ್ತಿದೆ. ಫೋಟೋ ಹಿಡ್ಕೊಳ್ಳೋಣ, ಫೋನ್ ತೊಗೊಳ್ಳೋಣ. ಓಕೆ, ಫೋಟೋ ತೆಗೆದ್ಬಿಟ್ಟು ಮತ್ತೆ ಸಿಗ್ತೀನಿ. ಇಲ್ಲೇನು ತಮಾಷೆ ಅಂತಂದರೆ, ಒಂದು ಹತ್ರ ಫೋಟೋ ಹಿಡಿಯೋಣ ಅಂತ ನಿಲ್ಲಿಸ್ಬಿಟ್ಟೆ. ಕ್ಯಾಮ್ರಾನು ಆಫ್ ಮಾಡಿಲ್ಲ, ನಾನು ಫೋಟೋ ಹಿಡಿಯೋ ಬರದಲ್ಲಿ ಹಂಗೆ ಗಾಡಿ ಹತ್ಕೊಂಡು ಬಂದುಬಿಟ್ಟೆ. ಒಂದು 100 ಮೀಟರ್ಸ್ ಗೊತ್ತೇ ಇಲ್ಲ ನಮಗೆ. ಅಯ್ಯೋ, ಬ್ಲಾಕ್ ಮಾಡ್ತಾಯಿದ್ದೀನಪ್ಪ ಅಂತ ಈಗ ಮಾತಾಡ್ತಾ ಇದ್ದೀನಿ. ನೋಡಿ, ಇದೆ ದಾರಿಯಲ್ಲಿ ನಾನು ಆ ಕಡೆಯಿಂದ ಕಾರುಗಳೆಲ್ಲ ಬರುತ್ತೆ.
ಈಸಿಯಾಗಿ ಹೋಗ್ತಾ ಇರುತ್ತೆ. ನೋಡಿದ್ದೀನಿ ಅಷ್ಟೇ ಬೆಸ್ಟು. ಇದೆ ದೇವಸ್ಥಾನ, ಏನೋ ಲಿಂಗ ದೇವಸ್ಥಾನ. ಸೆಕೆಂಡ್ ಶ್ರೀರಾಮಲಿಂಗೇಶ್ವರ ಟೆಂಪಲ್ ನೋಡಿ ಸಣ್ಣ ಆಲ್ಮೋಸ್ಟ್ ಅದು ಒಂದು ನೋಡೋಣ ಮುಳುಗಿ ತಿರ್ಗಾ ಹುಟ್ಟಿ ತಿರ್ಗಾ ಮುಳುಗುತ್ತೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಮಾರುತಿವಿ ಅಂತ ತಗೊಂಡ್ಬಂದ್ಬಿಟ್ಟಿದ್ದಾರೆ ಗುರು ಯಾರು ಮೇಲ್ಗಡೆಗೆ. ಯವ್ವ ದೇವ್ರೆ. ಮತ್ತು ಅಲ್ಲಿ ಮುಂದೆ ನೋಡಿ ಈ ಕಡೆ ಅದು ಏರ್ಪೋರ್ಟು, ಮತ್ತು ಇನ್ನು ಸ್ವಲ್ಪ ಮೇಲ್ಗಡೆ ಬಂದ್ಬಿಟ್ಟು ರೈಲ್ವೆ ಇದೆ. ಟ್ರೈನು ಕ್ಲೀನಾಗಿ ಕಾಣಿಸುತ್ತೆ. ಈ ಸನ್ಸೆಟ್ ಮಸ್ತ್ ಕಾಣಿಸ್ತಾ ಇದೆ. ಯೋಚನೆ ಮಾಡ್ತಾ ಇದ್ದೀನಿ. ಈ ನಾಯಿ ಜಾಗ ಆರಾಮಾಗಿ ಮಾಡ್ಕೊಂಡಿದೆ. ಸನ್ಸೆಟ್ ನೋಡಿ ಓಕೆ. ಮತ್ತು ಇದು ಈ ವೀವಲ್ಲಿ ನೋಡಿ ನಿಮಗೆ ಆ ಸೂರ್ಯನ ಬೆಳಕು ಕೆಳಗಡೆ ಒಂದು ಕೆರೆಯಲ್ಲಿ ರಿಫ್ಲೆಕ್ಟ್ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದೊಳ್ಳೆ ಸನ್ಸೆಟ್ ಆಯಿತು. ಜನನೂ ಜಾಸ್ತಿ ಆದರು. ಸ್ವಲ್ಪ ಮುಂದೆ ಚೆನ್ನಾಗಿದೆ. ಏನು ಮನೆಯಿಂದ ಅಂಕಲ್ ಅಂಕಲ್ ಅಂತ ಕರೀತಿದ್ದಾರೆ. ನೋಡಿ ಇದೆ ಹೇಳಿ ಜಾಗ ನಾನು ಸಖತ್ತಾಗಿದೆ. ಗ್ರೂಪ್ ರೈಡ್ ಅಂತ ಬಂದುಬಿಟ್ರೆ ಲೈನಾಗಿ ನಿಲ್ಸ್ಕೊಂಡು ಒಂದು ಫೋಟೋ ಇಟ್ಕೊಳ್ಳೋದಕ್ಕೆ ಸಖತ್ತಾಗಿರುತ್ತೆ ಈ ಜಾಗ. ವೀಡಿಯೋ ಹೆಚ್ಚಾಯ್ತಪ್ಪ ಆಗಲ್ಲ. ಏನೋ ಹೇಳ್ತಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲಿಂದ. ಓಕೆ ಫ್ರೆಂಡ್ಸ್, ಇಲ್ಲಿಂದ ಹೊಡ್ತಾ ಇದ್ದೀನಿ. ಸನ್ಸೆಟ್ ನೋಡಿಕೊಂಡು ಮರ್ತೇ ಹೋಗಿದ್ದೀನಿ. ಬ್ಲಾಗ್ ಮಾಡ್ತಾ ಇರೋದು. ವೀಡಿಯೋಸ್ ಮಾಡಿದೆ, ಟೈಮ್ ಲ್ಯಾಪ್ಸ್ ಅದು ಇದು ಮಾಡಿದೆ, ಬಟ್ ಮರ್ತ್ಬಿಟ್ಟಿದ್ದೀನಿ. ಮಾತೇ ಆಗಿದೆ, ಜಿಪ್ ಆಗೋಯ್ತು ಬಾಯೆಲ್ಲ. ಸೂಪರಾಗಿತ್ತು ಫೀಲಿಂಗ್ಸ್. ಮ್ಯಾಪ್ ಹಾಕಿ ನೋಡೋಣ ಈ ರೋಡಲ್ಲಿ ಹೋಗುತ್ತೆ ಅಂತ. ಮೇಲೆ ನಿಲ್ಲಿಸಿ ಸ್ವಲ್ಪ ಮ್ಯಾಪ್ ನೋಡ್ಕೊಳ್ಳೋಣ. ಇಲ್ಲಿಂದನೇ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಚಾರ್ಜ್ ಬೇರೆ ಇಲ್ಲ. 1 hour 52 minutes ಅಂತ ತೋರಿಸ್ತೀವ. ನೋಡೋಣ ಎಷ್ಟೊತ್ತಿರುತ್ತೋ ನೋಡೋಣ. ಈ ಕಂಟ್ರಿ ರೋಡ್ಸ್ ಕ್ರಾಸ್ ಮಾಡೋವರೆಗೂ ಹಾಕ್ಕೊಳ್ಳೋಣ ಅಂತ ಮ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ಅಲ್ಲಿ ಮ್ಯಾಪು ಓಕೆ ಮ್ಯಾಪ್ ಹಾಕ್ತೆ. ಏನೋ ಮಿಸ್ ಹೊಡಿತೈತಲ್ಲ ಗ್ಲೌಸ್. ಎಲ್ಲಟ್ಟೆ ಈಗ ಅರ್ಥ ಆಯಿತು ಗುರು. ಮೇಲೆ ಏನೋ ಕಿರಿಸ್ತಾ ಇದ್ದಿದ್ದವ್ರು ಯಾರು ಏನು ಅಂತ. ಓಕೆ
ಮ್ಯಾಪ್ಸ್ ಈ ಕಡೆನೇ ತೋರಿಸ್ತಾ ಇದೆ, ಈ ಕಡೆಯಿಂದನೇ ಹೋಗ್ಬಿಡೋಣ. ಏನಂದರೆ ಆಗಲೇ ಮೇಲೆ ಒಂದು ಹುಡುಗಿ ಕರಿತಾಯಿದ್ರು, ಏನೋ ಕರಿತಾರಲ್ಲ ಅಂತ ಅಂದ್ಕೊಂಡೆ. ಅಲ್ಲಿಂದ ಬಂದು ಇಲ್ಲಿ ನಂದು ಫೋನ್ ಎತ್ತಿ ನಾನು ಮ್ಯಾಪ್ ಹಾಕಿ ಅದನ್ನು ಮೌಂಟಿಗೆ ಲಾಕ್ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಾಯಿದೆ ಅದು ಓಕೆ ನಂದು ಗ್ಲೌಸ್ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಅವಾಗ ಅವ್ರು ಎಲ್ಲಿ ತರ್ತಾ ಇದ್ದು ನನಗೆ ಏನೋ ಕಿರಿಸ್ತಿದ್ರು, ಗ್ಲೌಸ್ ಅಂತ ಕಿರಿಸ್ತಿದ್ದವರು. ನನಗಂತೂ ನಿಜ ಕೇಳಿಸೂ ಇಲ್ಲ, ನನಗೆ ಅರ್ಥನೂ ಆಗಿಲ್ಲ. ರಿಟರ್ನ್ ಬರ್ತಾ ಅದ್ರ ಮೇಲೇ ಹಚ್ಚಿದ್ದೀನಿ, ಬೇಕಿದ್ರೆ ಒಂದು ಸತಿ ಅದನ್ನ ನೋಡಿ ವಿಡಿಯೋನ. ಸೊ ಅಯ್ಯೋ ಏನು ನಾನು ಅವತ್ತು ಫೋನ್ ಎತ್ತಿ ನಾನು ಮ್ಯಾಪ್ ಹಾಕಿಲ್ಲ ಅಂತಂದಿದ್ದರೆ ಬಂದುಬಿಡ್ತಾಯಿದ್ದೆ, ಗ್ಲೌಸ್ನ ಬಿಟ್ಬಿಟ್ಟು. ಅದೇನು ಅಷ್ಟು ಏನು ಕಾಸ್ಟ್ಲಿ ಇದಂತ ಅಂತಲ್ಲ, ಇರೋದು ಒಂದು ಅದು ಹೋಗ್ಬಿಟ್ರೆ ಹೆಂಗಪ್ಪ ಅಂತ ಅಂದ್ಕೊಂಡು ಹೋಗಿ ಎತ್ಕೊಂಡ್ಬಂದೆ. ಇಲ್ಲಿಯವರೆಗೂ ನಮ್ಮ ಬ್ಲಾಗ್ ಯಾವ ಥರ ಬಂದಿದೆ, ಸನ್ಸೆಟ್ ಯಾವ ಥರ ಇತ್ತು, ಈ ಜಾಗ ಯಾವ ಥರ ಇತ್ತು ಅಂತೆಲ್ಲ ಕಮೆಂಟ್ ಮಾಡಿ. ಆದರೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಶೇರ್ ಕಮೆಂಟ್ ಕೂಡ ಮಾಡಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು. ಈಗ ನನ್ನ ನೆಕ್ಸ್ಟ್ ಪಯಣ ಬೆಂಗಳೂರು ಕಡೆಗೆ.